ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ಸ್ವಾಗತ. ನಮ್ಮೊಂದಿಗೆ ಹಿರಿಯ ನ್ಯಾಯವಾದಿಗಳು ಎಸ್ ಬಾಲನ್ ಅವರು ಜಾಯ್ನ್ ಆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಏನು 74 ಪ್ರಕರಣಗಳು ಏನು ಮರು ತನಿಖೆ ಆಗಬೇಕು ಎನ್ನುವಂಥ ಕುಸುಮಾವತಿ ಅವರ ಮೂಲಕ ಅರ್ಜಿ ಹಾಕಿದ್ದು ಏನಾಯ್ತು, ಆ ಬಗ್ಗೆ ಹೇಳೋದಾದ್ರೆ? ಮರು ತನಿಖೆ ಇಲ್ಲ, ತನಿಖೆ ಆಗ್ಬೇಕು. ತನಿಖೆನೇ ಆಗಿಲ್ಲ. ತನಿಖೆ ಆದ್ರೆ ತಾನೇ ಮರು ತನಿಖೆ. ಈಗ 424 ಸಾವುಗಳು 40 ವರ್ಷದಿಂದ, ಇದು 500ಕ್ಕೂ ಹೆಚ್ಚು ಸಾವುಗಳನ್ನು ಕೂಡ ಹೇಳ್ತಾರೆ. ಅಂದ್ರೆ ಒಂದು 500 ಅಂಡ್ ಆಡ್ ಡೆತ್ಸ್ ಅಂದು ಕನ್ವೀನಿಯಂಟ್ ಆಗಿ ಹೇಳ್ಬೋದು. ಒಂದು ಸಣ್ಣ ಊರಲ್ಲಿ, ಅದು ಜನ ಬಂದು ಹೋಗುವ ಒಂದು ಊರು, ಪಿಲ್ಗ್ರಿಮೇಜ್ ಸೆಂಟರ್. ಯಾಕೆ ಇಷ್ಟೊಂದು ಜನ ಸಾಯ್ತಾರೆ ಅನ್ನೋದು ಪ್ರಶ್ನೆ. ಕೆಲವು ಪ್ರಕರಣದಲ್ಲಿ ಅತ್ಯಾಚಾರ ಮಾಡಿ, ಹಿಂಸಾಚಾರ ಮಾಡಿ ಕ್ರೂರವಾಗಿ ಕೊಂದಿದ್ದಾರೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಇದುವರೆಗೆ ಕೊಲೆಗಾರರು ಯಾರು ಇದನ್ನ ಹಿಡದೇ ಇಲ್ಲ. ಲೋಕಲ್ ಪೊಲೀಸು, CID, COD, CBI ಅಷ್ಟೇ ಇರೋದು ನಮ್ಮ ದೇಶದಲ್ಲಿ. ಅದಕ್ಕೆ ಮೇಲೆ ಏನು ಇಲ್ಲ. ಸೊ ಎಲ್ಲಾ ಪೊಲೀಸರು ವಿಪ್ಲವರಾಗಿದ್ದಾರೆ. ಯಾರು ನೋ ಸಕ್ಸಸ್ಫುಲ್ ಸ್ಟೋರಿನೇ ಇಲ್ಲ. ಆದ್ರೆ ಸಾವು ನೋವು ಇದು ನಡೀತಾನೆ ಇದೆ. ಈಗ ವೇದವಲ್ಲಿನ ಕೊಂದ್ರು, ಅದು ಕೊಲೆನೆ, ಇಲ್ಲ ಅಂದ್ ಯಾರು ಹೇಳಕ್ ಆಗಲ್ಲ. ಇವತ್ವರೆಗೆ ಕೊಲೆಗಾರರು ಯಾರಂದು ಯಾವ ಪೊಲೀಸರು ಕಂಡಿಡ್ದೇ ಇಲ್ಲ. ತದನಂತರ ಪದ್ಮಲತಾ, ಅವ್ರನ್ನ ಕೊಂದವರು ಯಾರು? ಅದು ರೇಪು ಮತ್ತು ಕೊಲೆ. ಇವತ್ತಿಗೂ C ರಿಪೋರ್ಟ್ ಅಲ್ಲಿ ಇದೆ. ಕೊಲೆಗಾರನ ನಮ್ ಕೈಯಲ್ಲಿ ಕಂಡಿಡಿಯಕ್ಕೆ ಆಗ್ತಾ ಇಲ್ಲ. ಅದು ಓಪನ್ ಅಂಡ್ ಶಟ್ ಕೇಸ್. ಇದು ಎಷ್ಟುವರೆಗೆ ಬರುತ್ತದೆ ಅಂದ್ರೆ ಸೌಜನ್ಯ ಕೊಲೆ ಪ್ರಕರಣವರೆಗೆ ಬರುತ್ತೆ. ಎಕ್ಸಾಕ್ಟ್ಲಿ 1 ಮಂತ್ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಮೊದಲು ಡಬಲ್ ಮರ್ಡರ್ ಆಗುತ್ತೆ. ಯಾನೆ ಮಾವತ, ಅವನ ತಂಗಿ ಯಮುನಾ, ಇಬ್ರು ಡಬಲ್ ಮರ್ಡರ್ ಆಗುತ್ತೆ. ಅವ್ರ ತಂಗಿ ಮರ್ಡರ್ ಕೂಡ ರೇಪ್, ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ. ದೂರುದಾರರು ಯಾರು, ದೂರುದಾರರು ಬ್ಯಾಕ್ ಗ್ರೌಂಡ್ ಏನು, ಯಾತಕ್ಕೆ ಕೊಂದಿದ್ದಾರೆ, ಇದುವರೆಗೆ ಇಲ್ಲ. C ರಿಪೋರ್ಟ್ ಅಲ್ಲೇ ಇದೆ. ಸೊ ಅದು ಆದ್ಮೇಲೆ ಏನು, ಸೌಜನ್ಯ ರೇಪು ಮರ್ಡರ್ ಆಯ್ತು. ಜನ ಹೋರಾಟ ಮಾಡಿದ್ರು, ದೊಡ್ಡ ಹೋರಾಟಗಳಾಯ್ತು. ತದನಂತರ ಈ ಕೊಲೆ, ಅಸಹಜ ಸಾವುಗಳು, ಆತ್ಮಹತ್ಯೆ, ಅಪಘಾತ, ಕೊಲೆ, ಅತ್ಯಾಚಾರ, ಹಿಂಸಾಚಾರ ಇದು ಎಲ್ಲಾನು ನಿಂತಿದೆ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಈಗ ಸರ್, ನ್ಯಾಯಾಲಯದಲ್ಲಿ ಏನಾಯ್ತು? ಈಗ ಹೈಕೋರ್ಟ್ ನಲ್ಲಿ ಏನಾಯ್ತು? ಹೇಳ್ತೀನಿ. ಸೊ ಇದು ಒಂದು ಸ್ಟಡಿ ಮಾಡಿದ್ರಲ್ಲಿ 2000ದಿಂದ 2012 ಒಳಗಡೆ 74 ಅಸಹಜ ಸಾವು ಆಗತ್ತೆ. ಅಂದ್ರೆ ಡೆಡ್ ಬಾಡಿಗಳು ಬಿದ್ದಿರುತ್ತೆ. ಡೆಡ್ ಬಾಡಿಗಳು ಊತಾಕ್ತಾರೆ ಅಥವಾ ಸುಟ್ಟಾಕ್ತಾರೆ. ಡಾಕ್ಯುಮೆಂಟೇಶನ್ ಇದೆ, ಹೆಸರು ಇದೆ, ಪುರುಷರ ಮಹಿಳೆಯರ ತಾರೀಕು ಇದೆ, UDR ಇದೆ, ಮತ್ತೆ ಊತಾಕ್ತಾರೆ. ಅದನ್ನೆಲ್ಲ ಮಾಡಿದ್ದು ಧರ್ಮಸ್ಥಳ, ಬೆಳ್ತಂಗಡಿ ಪಂಚಾಯತ್ನವರೇ ಮಾಡ್ತಾರೆ. ಅದನ್ನ ಈಗ ಪೊಲೀಸರು ಅವರಿಗೆ ಕೊಡ್ತಾರೆ, ಅವರು ಊತಾಕ್ತಾರೆ. ಇದು 74 ಅಸಹಜ ಸಾವು. ಅಸಹಜ ಸಾವು ಅಂದ್ರೆ ಮರ್ಡರ್ ಇರ್ಬೋದು, ಆತ್ಮಹತ್ಯೆ ಕೂಡ ಇರ್ಬೋದು, ಅಥವಾ ಅಪಘಾತ ಕೂಡ ಇರ್ಬೋದು. ಏನ್ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಬರ್ತಾರೆ, ಸತ್ತರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂದು ಕೂಡ ಹೇಳ್ತಾರೆ. ಓಕೆ, ಸ್ವರ್ಗಕ್ಕೆ ಹೋಗ್ಲಿ, ಬೇರೆ ಎಲ್ಲಾಗ್ಲೂ ಹೋಗ್ಲಿ, ಅದು ಅವ್ರ ಇಷ್ಟ. ಬಟ್ ಯಾಕೆ ಸತ್ರು, ತನಿಖೆ ಏನು, ಅವ್ರ ಕುಟುಂಬ ಎಲ್ಲಿದೆ, ಏನಕ್ಕೆ ಸತ್ರು, ಯಾವತ್ತು ಬಂದ್ರು, ಇದು ಆತ್ಮಹತ್ಯೆನಾ, ಕೊಲೆನಾ, ಬೇರೆ ಏನಾ, ಇದು ತನಿಖೆನೇ ಆಗಿಲ್ಲ. ಈ ತರ 74 ಇದೆ. ಇದನ್ನ ಸ್ಟಡಿ ಮಾಡಿದ್ವಿ ನಾವು.
ಈ ಊತ್ ಹಾಕಕ್ಕೆ ಎಷ್ಟು ಖರ್ಚಾಯ್ತು ಎಲ್ಲ ಬಿಲ್ಗಳಾಗಿದೆ. ಹ್ಮ್, 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 ಹ್ಮ್. ಎಲ್ಲಾನು ಪಡೆದು ನಾವು ಪಟ್ಟಿ ಮಾಡಿ 3 ವಾಲ್ಯೂಮ್ಸ್ ಹ್ಮ್. 3 ವಾಲ್ಯೂಮ್ಸ್ ನಾವು ಹೈಕೋರ್ಟ್‌ಗೆ PIL ಸಲ್ಲಿಸಿದ್ದೀವಿ. ಅದು ಹ್ಮ್. ಇದನ್ನ ಪಿಟಿಷನರು ಕುಸುಮಾವತಿ. ಅವ್ರು ಯಾಕೆ ಹಾಕಿದ್ರಂದ್ರೆ ಅವ್ರ ಮಗಳಿಗೆ ಅನ್ಯಾಯ ಆಗಿದೆ. ಹ್ಮ್. ನನ್ನ ಮಗಳಿಗೆ ಇಷ್ಟೊಂದು ಅನ್ಯಾಯ ಆಗಿದೆ. ಹ್ಮ್. ಒಬ್ಬ ನಿರಪರಾಧಿ ಸಂತೋಷ್ ರಾವ್ ಅವನ ಮೇಲೆ ಕೇಸ್ ಹಾಕಿದ್ದು ಮುಚ್ಚಳಕ್ಕೆ ಶುರು ಮಾಡಿದ್ರು. ಹ್ಮ್. ನನ್ನ ಮಗಳಿಗೆ ಆದ ಅನ್ಯಾಯ ಇನ್ನ 74 ಜನರಿಗೆ ಆಗಿದೆ. ಅವ್ರ ಹೆಸರು ಇದು. ಕೆಲವು ಕೇಸ್‌ಗಳಲ್ಲಿ ಬೆಳಿಗ್ಗೆ ಹೆಣ ಸಿಗುತ್ತೆ. ಹ್ಮ್. ಸಂಜೆನೆ ಊತಾಕ್ತಾರೆ. ಹಾ, ಹಾ, ಪೋಸ್ಟ್ ಮಾರ್ಟಮ್ ಆಯ್ತಾ? ಹಾ. ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಆಯ್ತಾ? ಪೋಸ್ಟ್ ಮಾರ್ಟಮ್ ಮಾಡೋದು ಡಾಕ್ಟ್ರು. ಹ್ಮ್. ಆ ಡಾಕ್ಟ್ರು ಯಾರು? ಹ್ಮ್. ಇನ್ಕ್ವೆಸ್ಟ್ ಮಾಡೋದು ತಹಸೀಲ್ದಾರ್. ಮಾಡಿದ್ರಾ ಇಲ್ವಾ? ಮತ್ತೆ ಅದು ಪತ್ರಿಕೆಗಳಲ್ಲಿ ಕೊಟ್ಟಿಲ್ವಾ? ಇದು ಯಾವ್ದೂ ನಡೆದಿಲ್ಲ. ನೋಡಿ, ಇದು ಮರು ತನಿಖೆ ಅಲ್ಲ, ತನಿಖೆನೇ ಆಗಿಲ್ಲ. ಹಾ, ತನಿಖೆನೇ ಆಗಿಲ್ಲ ಇದುವರೆಗೆ. ತನಿಖೆನೇ ಆಗಿಲ್ಲ. ಮರು ತನಿಖೆ ಅನ್ನೋದು ಪ್ರಶ್ನೆನೇ ಇಲ್ಲ. ಹ್ಮ್, ಹ್ಮ್, ಅಂದ್ರೆ ಬೆಳ್ತಂಗಡಿ ಪೊಲೀಸರು, ಅಂದ್ರೆ ಮೊದಲು ಧರ್ಮಸ್ಥಳ ಪೊಲೀಸರು ಕಂಪ್ಲೀಟ್ ಫೇಲ್ಯೂರ್. ಹ್ಮ್. ಅವರು ಪೊಲೀಸರು ಅವ್ರ ಜವಾಬ್ದಾರಿಯನ್ನ, ಅವರ ಕರ್ತವ್ಯವನ್ನ ಅವ್ರು ಸರಿಯಾಗಿ ಮಾಡಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಹ್ಮ್. ಬೆಳ್ತಂಗಡಿ ಪೊಲೀಸು ಅವರ ಮೇಲಧಿಕಾರಿಗಳು ಅಪ್ ಟು SP ಹ್ಮ್. ಅವ್ರು ಸರಿಯಾಗಿ ಕೆಲಸ ಮಾಡಿದ್ದರೆ ಹ್ಮ್. ಈ ತರ ಸಾವುಗಳು, ಊತಾಕೋದು ಪ್ರಕರಣಗಳು ನಡೆಯಕ್ ಸಾಧ್ಯವೇ ಇಲ್ಲ ಅನ್ನೋದು ಇಲ್ಲ. ಎಲ್ರಿಗೂ ಗೊತ್ತಿದೆ. ಹೌದು. ಹ್ಮ್. ಆಯ್ತಾ? ಇದ್ರಲ್ಲಿ ಈಗ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಹ್ಮ್. SIT ಅದೇನು ಆ ಮುಸ್ಕದಾರಿ, ಚಿನ್ನಯ್ಯ, ಅದು ಒಂದಲ್ಲ, ಅದು ಒಂದು ಕೇಸ್ ಮಾತ್ರ. ಹಾ. ಬಟ್ ತದನಂತರ ಅದು ಪೊಲೀಸ್ ಸ್ಟೇಷನ್ ಅದು. ಹ್ಮ್. ಅವ್ರಿಗೆ FIR ನೋಂದಣಿ ಮಾಡುವ ಅಧಿಕಾರ ಇದೆ. ಹಾ. ತನಿಖೆ ಮಾಡುವ ಅಧಿಕಾರ ಕೂಡ ಇದೆ. ಹ್ಮ್. ಬಟ್ ಇವತ್ತುವರೆಗೆ SIT ಆ ಒಂದು FIR ಬಿಟ್ರೆ ಹ್ಮ್. ಬೇರೆ FIR ಏನು ಮಾಡಿಲ್ಲ. ಹ್ಮ್. ಈಗ ಎಲ್ಲರಿಗೂ ಗೊತ್ತಿದೆ ಬಗ್ಲುಗುಡ್ಡೆ, ಹ್ಮ್. ಅಲ್ಲಿ ಸುಮಾರು ಡೆಡ್ ಬಾಡಿ ರಿಮೈನ್ಸ್ ಎಲ್ಲ ಸಿಕ್ತು ಅಂದು ಹೇಳ್ತಾರೆ. ಹ್ಮ್. ಬಟ್ ಎಷ್ಟು, ಏನ್ FIR, ಯಾರವ್ರು, ಯಾವಾಗ ಸತ್ರು, ಹ್ಮ್. ಫೋರೆನ್ಸಿಕ್ ರಿಪೋರ್ಟ್ ಅಂತ ಹೇಳ್ತಾರೆ, ಯಾವ್ದು ಬಂದಿಲ್ಲ. ಹ್ಮ್. ಸೊ ಇದಕ್ಕೆ 74 ಡಾಕ್ಯುಮೆಂಟೆಡ್ ಡೆತ್ಸ್ ಇದನ್ನೆಲ್ಲಾನು ಸಂಘರ್ಷಿ ಹ್ಮ್. ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ. ಫೈಲ್ ಮಾಡಿ ಅದು ನ್ಯಾಯಾಲಯದಲ್ಲಿ ನೋಟಿಸ್ ಇಶ್ಯೂ ಆಯ್ತು. ಆಮೇಲೆ ಮತ್ತೆ ಪೋಸ್ಟಿಂಗ್ ಆಯ್ತು. ಆಮೇಲೆ ನಾವು ಬರೀ SIT ಮಾತ್ರ ಪಾರ್ಟಿ ಮಾಡಿದ್ವಿ. ತದನಂತರ ಗೌರ್ಮೆಂಟ್ ಹೇಳಿದ್ರು ನಮ್ಮನ್ನ ಕೂಡ ಪಾರ್ಟಿ ಮಾಡಿ ಅಂದು. ಅಡ್ವೊಕೇಟ್ ಜನರಲ್ ಅವರೇ ಖುದ್ದಾಗಿ ಹಾಜರಿದ್ರು. ಆಮೇಲೆ ನಾವು ಗೌರ್ಮೆಂಟ್ ಅನ್ನ ಕೂಡ ಪಾರ್ಟಿ ಮಾಡಿದ್ವಿ. ಹ್ಮ್. ಇದುವರೆಗೆ ಏನಾಯ್ತು ಅಂತ ಅವ್ರು ರಿಪೋರ್ಟ್ ಹಾಕಿಲ್ಲ. ರಿಪೋರ್ಟ್ ಅನ್ನೇ ಹಾಕಿಲ್ಲ. ಇಲ್ಲ. ಈಗ ನಾವು ಹೇಳಿದ್ವಿ 74 ಡೆತ್, ಹ್ಮ್. ಅಂದ್ರೆ ಅನ್ಯಾಚುರಲ್ ಡೆತ್. ಡೆತ್ ಅಂತ. ಹ್ಮ್. ಅದ್ರ ಬಗ್ಗೆ ಏನ್ ತನಿಖೆ ಆಗಿದೆ, ಹ್ಮ್. ಸಪರೇಟ್ FIR. ನಮ್ದು ಬೇಡಿಕೆ ಒಂದೇ, ಹ್ಮ್. 74 ಸಾವುಗಳಾಗಿದೆ. ಹ್ಮ್. ಒಂದೊಂದು ಸಾವು ಒಂದೊಂದು FIR. ಹ್ಮ್. 74 FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡಿ ಹ್ಮ್. ಅದ್ರಲ್ಲಿ ಯಾವ ತರ ಸಾವು ಏನಾಯ್ತು ಅನ್ನೋದು ನಮ್ಮ ಪೆಟಿಷನ್. ಅದಕ್ಕೆ ಇದುವರೆಗೆ ಅವರು ಇನ್ ರೈಟಿಂಗ್ ಅಬ್ಜೆಕ್ಷನ್ ಹಾಕಿಲ್ಲ. ಈಗ ಮೊನ್ನೆ ಅದು ಕೋರ್ಟ್ಗೆ ಬಂತು. ಹ್ಮ್. ನಿನ್ನೆ ಹ್ಮ್. ಕೋರ್ಟ್ಗೆ ಬಂತು. ಕೋರ್ಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಈ ಕುಸುಮಾವತಿ ಅಪ್ಪನ ತಮ್ಮ ಹ್ಮ್. ಆತನ ಮೇಲೇನೋ ಒಂದು ಹ್ಮ್. FIR ಇದೆ, ಹ್ಮ್. ಅವ್ರು ಸುಳ್ಳು ಹೇಳಿದ್ದಾರೆ ಎಂದು. ಹ್ಮ್. ನಾವ್ ಹೇಳಿದ್ವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನ್ಯಾಯಾಧೀಶರು ಕೂಡ ಅದನ್ನೇ ಹೇಳಿದ್ದಾರೆ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಹ್ಮ್. ಈಗ ನೀವ್ ಏನ್ ಹೇಳ್ತೀರಾ ಇದಕ್ಕೆ ಹೇಳಿ ಅಂದ್ರೆ, ಅವರು ಸ್ಟೇಟ್ ಹೇಳಿದ್ರು ನಮ್ಮ ಹತ್ರ ರೆಕಾರ್ಡ್ಸ್ ಇಲ್ಲ. ಹ್ಮ್. ಕೆಲವ್ಗೆ ರೆಕಾರ್ಡ್ಸ್ ಇಲ್ಲ, ಕೆಲವೆಲ್ಲ ನಾವು ತನಿಖೆ ಮಾಡಿದ್ವಿ, UDR ಮಾಡಿದ್ವಿ. ಎಲ್ಲಿ ರಿಪೋರ್ಟ್ ರೈಟಿಂಗ್ ಅಲ್ಲಿ ಕೊಡಿ. ಹ್ಮ್. ಅವಾಗ ನಾನು ಪಾಯಿಂಟ್ ಔಟ್ ಮಾಡಿದೆ, ನೋಡಿ ಪೇಜ್ ನಂಬರ್ 175, ಹ್ಮ್. ಮಹಿಳೆ 45 ವಯಸ್ಸು. ಹ್ಮ್. ಅಯ್ಯಮ್ಮ ಅಲ್ಲಿ ಹೋಗಿ ಲಾಡ್ಜ್ ಅಲ್ಲಿ ಸ್ಟೇ ಮಾಡ್ತಾಳೆ. ಡೆಡ್ ಬಾಡಿ ಸಿಗುತ್ತೆ, ಊತಾಕ್ತಾರೆ. ಪೇಜ್ ನಂಬರ್ 106, ಒಂದು ಪುರುಷರು 45 ವಯಸ್ಸು
ಡೆಡ್ ಬಾಡಿ ಬೆಳಗ್ಗೆ ಸಿಗುತ್ತೆ, ಸಂಜೆನೆ ಅದನ್ನ ಊತಾಕ್ತಾರೆ. ಈ ತರ ಎಲ್ಲಾ ಲಿಸ್ಟು ಕೊಟ್ಟಿದ್ವಿ, ತನಿಖೆ ಆಗಿಲ್ಲ. ಈಗ 174 ಇನ್ಕ್ವೆಸ್ಟ್ ಪ್ರೊಸೀಡಿಂಗ್, ಒಂದ್ ಹೆಣ ಬಿದ್ದಿದ್ರೆ ಅದನ್ನ ಊತ್ ಹಾಕಲು ಅಥವಾ ಸುಟ್ಟು ಹಾಕಲು ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಬೇಕು, ಅದು ನಡೆದಿಲ್ಲ. ನಡೆದಿಲ್ಲ. ಏನು ಒಂದ್ ಹೆಣ ಬಿದ್ದಿದೆ, ಹ್ಮ್. ಪೊಲೀಸರಿಗೆ ವಿಷಯ ಹೋಗುತ್ತೆ, ಅವ್ರು UDR ಕೇಸು ರಿಜಿಸ್ಟರ್ ಮಾಡ್ಬೋದು, FIR ಕೂಡ ರಿಜಿಸ್ಟರ್ ಮಾಡ್ಬೋದು. ಓಕೆ. ಸೊ ಅದನ್ನ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಬೇಕು. ಆಮೇಲೆ ತಹಶೀಲ್ದಾರ್ನ ಕರ್ಸ್ಬೇಕು, ತಹಶೀಲ್ದಾರರು ಶವ ಪಂಚನಾಮೆ ಮಾಡ್ಬೇಕು, ವಿಟ್ನೆಸ್ ಏನ್ ಗಾಯ ಇದೆ ಏನಿದೆ ಅಂತ ಅವ್ರು ಆದ್ಮೇಲೆ ನೆಕ್ಸ್ಟ್ ಡಾಕ್ಟ್ರು ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಸಾಯೋದು ಇದೇನು ಆತ್ಮಹತ್ಯೆನಾ? ಆತ್ಮಹತ್ಯೆ ಅಂದ್ರೆ ಏನದು? ಹ್ಮ್. ಹ್ಯಾಂಗಿಂಗ, ಬರ್ನಿಂಗ, ವಿಷ ಸೇವನೆನಾ, ಹ. ಏನದೊಂದು ಡಾಕ್ಟರ್ಗೂ ಗೊತ್ತಾಗುತ್ತೆ. ಬಟ್ ಈ ರಿಪೋರ್ಟ್ ಯಾವ್ದಿಲ್ಲ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಯಾವುದಕ್ಕೂ Inquest ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಯಾವುದಕ್ಕೂ ರಿಪೋರ್ಟ್ ಇಟ್ಟಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ಲ, ಹ್ಮ್. ಶವ ಪಂಚನಾಮನೂ ನಡೆದಿಲ್ಲ. ಓ. ಒಂದು UDR ಆಗುತ್ತೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್, ಅದು UDR ಆಗಿ ಊತಾಕ್ತಾರೆ. ಹ್ಮ್. ಡೆತ್ ಅನ್ಯಾಚುರಲ್ ಅಂತಾರೆ. ಹ್ಮ್. ವಾಟ್ ಟೈಪ್ ಆಫ್ ಅನ್ಯಾಚುರಲ್? ಅದಕ್ಕೆ ಕಾರಣ ಕೊಡ್ಬೇಕು. ಆತ್ಮಹತ್ಯೆನ, ಅಪಘಾತನ, ಮರ್ಡರ್ನ? ಹ್ಮ್. ಈಗ 2004 ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಇನ್ಕ್ವೆಸ್ಟ್ ಅಂದ್ರೆ ಒಂದು ಏನ ಅಸಹಜ ಸಾವು ಆದ್ರೆ ಏನ್ ಪ್ರೊಸೀಜರ್, 174 CRPC ನಲ್ಲಿ ಏನ್ ಹೇಳ್ತಾರೋ ಅದನ್ನೇ ಕರ್ನಾಟಕ ರೂಲ್ಸ್ ಅಲ್ಲಿನೂ ಇದೆ. ಅಂದ್ರೆ ಇದು ಎರಡು ಉಲ್ಲಂಘನೆ ಆಗಿದೆ, ಉಲ್ಲಂಘನೆ ಆಯ್ತು. ಅದನ್ನ ಹಾಗೆ ಬಿಡಕ್ಕಾಗುತ್ತಾ? ನೆಕ್ಸ್ಟ್ ನಮ್ ದೇಶದಲ್ಲಿ ಏನಿದೆ, ಚೆಕ್ ಅಂಡ್ ಬ್ಯಾಲೆನ್ಸ್ ಕೋರ್ಟ್. ಸೊ ಕೋರ್ಟ್ ಅಲ್ಲಿ ಅಂದ್ರೆ ಈಗ ಲೋಕಲ್ ಕೋರ್ಟ್ ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಹಾಕ್ಬೋದು, ಯಾರು ಹಾಕಿಲ್ಲ ಅಂದ್ರೆ ಈಗ ಸತ್ತವ್ರು ಯಾರಂದ್ರೆ ಯಾರಿಗೂ ಗೊತ್ತಿಲ್ಲ, ಹೂ ಹ್ಯಾಸ್ ದ ಇಂಟ್ರೆಸ್ಟ್. ಅಲ್ಲಿ ಯಾರಾಗ್ಲೂ ಪಬ್ಲಿಕ್ ಇಂಟ್ರೆಸ್ಟ್ ಇರೋರು ಹಾಕಿರ್ಬೇಕು, ಅವ್ರು ಯಾರು ಹಾಕಿಲ್ಲ. ಈಗ 74 ಕೇಸ್ಗೆ ಲೋಕಲ್ ಕೋರ್ಟ್ ಅಲ್ಲಿ ಹಾಕಕ್ ಬರೋದಿಲ್ಲ, ಪ್ರೈವೇಟ್ ಕಂಪ್ಲೇಂಟ್ ಅನ್ನೋದು ಚಾನ್ಸ್ ಇಲ್ಲ. ದ ಒನ್ಲಿ ಆಪ್ಷನ್ ಇದು ಇರೋದು ಏನಂದ್ರೆ, ಇದು ಹೈಕೋರ್ಟ್ಗೆ PIL ಆಗ್ಬೇಕಂದು. ಅದ್ ಹಾಕಕ್ ಮೊದಲು ಕುಸುಮಾವತಿ ಅವರು ಒಂದು ಡೋಸಿಯರ್ ಕೊಟ್ಟಿದ್ದಾರೆ, 74 ಸಾವು, ಯಾರ ಹೆಸರು, ಎಷ್ಟು ವಯಸ್ಸು, ಏನು UDR, ಎಲ್ಲಿ ಶವ ಸಿಕ್ತು, ಏನ್ ಆಯ್ತು, ತನಿಖೆ ಮಾಡಿಲ್ಲ ಅಂದು SIT ಅವರಿಗೆ ಒಂದು ಡೋಸಿಯರ್ ಕೊಡ್ತಾರೆ, ಡೀಟೇಲ್ ರಿಪೋರ್ಟ್ ಕೊಡ್ತಾರೆ. ಬಟ್ ಅದನ್ನ ತಕೊಂಡು ಅವ್ರು ಏನು ಮಾಡೋದಿಲ್ಲ, ಅದು ಸುಮ್ನೆ ಹಂಗಿರುತ್ತೆ. ಸೊ SITಗೆ ಇದೆಲ್ಲ ಗೊತ್ತಿದೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ಮರು ತನಿಖೆ ಆಗೋ ಸಾಧ್ಯತೆ ಇದೆ ಅಂತೀರಾ? ನಿಮ್ಮ ನ್ಯಾಯಾಲಯದ ಮೆಟ್ಟಿಲು ಹೇರಿದ ಮೇಲೆ ಮರು ತನಿಖೆನೇ ಇಲ್ಲ, ತನಿಖೆನೇ ಆಗಿಲ್ಲ, ಮರು ತನಿಖೆ ಎಲ್ಲಿ? ತನಿಖೆ ಆಗೋ ಸಾಧ್ಯತೆ ಇದೆಯಾ? ತನಿಖೆ ಆಗೋ ಈಗ ನ್ಯಾಯಾಧೀಶರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ರಿಪೋರ್ಟ್ ಕೊಡಿ. ಈಗ 74 ಹೆಂಗಾಯ್ತು ಹೇಳಿ ಅಂದ್ರೆ, ಆ ಸಂದರ್ಭದಲ್ಲಿ ಅಡ್ವೊಕೇಟ್ ಜನರಲ್ ಹೇಳ್ತಾರೆ, ಕೆಲವು ರೆಕಾರ್ಡ್ಸ್ ನಾವು ಡೆಸ್ಟ್ರಾಯ್ ಮಾಡಿದ್ವಿ, ಕೆಲವು ರೆಕಾರ್ಡ್ಸ್ ಇಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಹೇಳಿದ್ರು ಗೊತ್ತಿಲ್ಲ. ಈಗ 74 ರೆಕಾರ್ಡ್ ಡೆಸ್ಟ್ರಾಯ್ ಮಾಡಿದಾರ, ಯಾಕೆ ಡೆಸ್ಟ್ರಾಯ್ ಮಾಡ್ಬೇಕು? ತನಿಖೆನೇ ಇಲ್ಲದೆ ಯಾರು ಡೆಸ್ಟ್ರಾಯ್ ಮಾಡಿದ್ದು? ಡೆಸ್ಟ್ರಾಯ್ ಮಾಡಿದ್ದು ಅಫೆನ್ಸೆ. ಈಗ ನಾನು ಹೇಳಿದೆ ಹಿಂಗೆಲ್ಲ ಇದೆ, ಲೆಟ್ ದಮ್ ಫೈಲ್ ಎ ಡೀಟೇಲ್ ರಿಪೋರ್ಟ್. ನಾನು ಎಲ್ಲಾನು ವಿವರಣೆ ಆಗಿ ಎಲ್ಲಾನು ಕೊಟ್ಟಿದ್ವಿ, ಡೇಟು, ಟೈಮು, ಹೆಸರು, ಪುರುಷರ, ಮಹಿಳೆಯರ ವಯಸ್ಸು, ಇದೆಲ್ಲಾನು RTI ನಲ್ಲಿ ತಗೊಂಡಿರೋದು ಕೊಟ್ಟಿದ್ವಿ. ಪ್ರತಿ ಒಂದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ಲಿ. ಸೊ ಇದು ಜುಲೈ 9ಗೆ ಕೊಟ್ಟಿದ್ದಾರೆ ಡೇಟು, ಅಷ್ಟು ಒಳಗಡೆ ನೀವು ಕೊಡ್ಬೇಕಂದು. ಈಗ ತನಿಖೆ ಮುಂದುವರಿತಾ ಇದೆ, SIT ತನಿಖೆ ಕ್ಲೋಸ್ ಆಗಿಲ್ಲ. ಈಗ SIT ಅವರು ತನಿಖೆ ಮಾಡಿ ಕೊಡ್ಲೇಬೇಕಾಗತ್ತೆ, ಅದು ಇರೋದೇ ಅವ್ರು ಅದಕ್ಕೆ. 74 ನಿಜಾನ ಸುಳ್ಳ? ನಾವು ಹೇಳಿರೋದು ನಿಜಾನ ಸುಳ್ಳ? ಸುಳ್ಳು ಅಂದ್ರೆ ಅದಕ್ಕೆ ದುಡ್ಡೆಲ್ಲ ಕ್ಲೈಮ್ ಮಾಡಿದಾರಲ್ಲ, ಊತಾಕ್ಲು ದುಡ್ಡು ಕೊಟ್ಟಿದ್ದಾರೆ, ಅದ್ರ ಅದು ಸುಳ್ಳ? ಅಂದ್ರೆ ಸುಳ್ಳಿಯಲ್ಲಿ ದುಡ್ಡು ತಗೊಂಡ್ರೆ ಅದನ್ನು ಅಫೆನ್ಸೆ. ಈ ಕಡೆ ನಾಗರ ಹಾವು ಇದೆ, ಈ ಕಡೆ ಹುಲಿ ಇದೆ, ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಈಗ ನೋಡ್ಬೇಕು, ಅಲ್ಲಿ ಹೋದ್ರೇನೋ ಡೇಂಜರು, ಈ ಕಡೆ ಹೋದ್ರೇನೋ ಡೇಂಜರು. ನೋಡಿ ನಮ್ಮ ದೇಶದಲ್ಲಿ ಕಾನೂನು ನಮ್ಮ ಹಳ್ಳಿ ಸೈಡ್ ಅಲ್ಲಿ ಅಡ್ಡಕತ್ರಿ ಅಂತ ಹೇಳಿದ್ರೆ, ಅಡ್ಡಕತ್ರಿಗೆ ಸಿಕ್ಕಾದಾಗ ಹಾಕಿದೆ ಅಡಿಕೆ ಕತ್ರಿ, ಹಂಗಾಗಿದೆ. ನಾವು ಹಾಕಿರೋದು ಸುಳ್ಳು ಅಂತ ಹೇಳ್ಬೇಕು.
ನಿಜ ಅಂದ್ರೆ ಏನಾಯ್ತು ಅಂತ ಹೇಳ್ಬೇಕು. ಹ್ಮ್. ನಾವು ಏನು ಇದು ಮರ್ಡರ್ ಅಂತ ಹೇಳಿಲ್ಲ, ಆಕ್ಸಿಡೆಂಟ್ ಅಂತ ಹೇಳಿಲ್ಲ, ಹ್ಮ್. ಆತ್ಮಹತ್ಯೆ ಅಂತ ಹೇಳಿಲ್ಲ. ಸಾವು ಆಗಿದೆ, ಅಸಹಜ. ಈಗ ಕೆಲವು ಕೇಸ್ಗಳಲ್ಲಿ ಹ್ಮ್. ಅಲ್ಲಿರೋ ಲಾಡ್ಜ್ಗಳಲ್ಲಿ ಹೋಗಿ ಸ್ಟೇ ಮಾಡ್ತಾರೆ. ಲಾಡ್ಜ್ಗಳಲ್ಲಿ ಹಾಗಂದ್ರೆ ಐಡಿ ಇಲ್ದೇನೆ ಸೇರ್ಸ್ಕೊಳ್ತಾರೆ. ಇಲ್ಲ, ಖಂಡಿತ ಇಲ್ಲ. ಲಾಡ್ಜ್ ನಲ್ಲಿ ಸ್ಟೇ ಆಗಿರೋರು ಹೆಂಗ್ ಸಾಯ್ತಾರೆ? ಹ್ಮ್. ಯಾರು ಸಾಯಿಸಿದ್ದು? ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ. ಹ್ಮ್. ಯಾವ ಕಾರಣಕ್ಕೋಸ್ಕರ ಸತ್ತಿದ್ದಾರೆ? ಹ್ಮ್. ಸೊ ಇದೆಲ್ಲಾನು ಒಂದು ಸಣ್ಣ ಊರಲ್ಲಿ, ಹ್ಮ್. ಇದು ಇಡೀ ಪ್ರಪಂಚದಲ್ಲಿ ಒಂದು ಸಣ್ಣ ಊರಲ್ಲಿ ಇಷ್ಟು ಸಾವುಗಳು ಆಗಿಲ್ಲ. ಹ್ಮ್. ಸೊ ನಿಮ್ಮ ಧರ್ಮಸ್ಥಳದಲ್ಲಿ ಮಾತ್ರ ಆಗಿದೆ, ಬೇರೆ ಎಲ್ಲಿ ಆಗಿಲ್ಲ ಇಡೀ ಪ್ರಪಂಚದಲ್ಲಿ. ಹ್ಮ್. ಆ? ಹ್ಮ್. ಈಗ ಬೇರೆ ದೇವಸ್ಥಾನದ ಏರಿಯಾದಲ್ಲಿ ಸಹ ಇಂಥದ್ದೆಲ್ಲ ಆಗಿಲ್ಲ ಅಂತೀರಾ? ಇಡೀ ಪ್ರಪಂಚದಲ್ಲಿ ಆಗಿಲ್ಲ. ಹಾ. ಹ್ಮ್. ಇದು ಧರ್ಮಸ್ಥಳದಲ್ಲಿ ಮಾತ್ರ ಹೆಂಗಾಯ್ತು? ಧರ್ಮದ ಸ್ಥಳ ಅದು. ಹ್ಮ್. ಸತ್ತಿದ್ದೆಲ್ಲ ಅಲ್ಲೇ. ನಾನು ಫ್ರಾನ್ಸ್ ಅಲ್ಲಿ ಆಯ್ತು ಅಂತ ಹೇಳಕ್ಕಾಗತ್ತ? ಹ್ಮ್. ಇಷ್ಟು ಜನ ಸತ್ತಿದ್ದಾರೆ. ಹ್ಮ್. ಇದು ಬಂದು ಭಾರಿ ಘೋರ ಅಪರಾಧ. ಹ್ಮ್. ಈಗ ಎಫ್ಸ್ಟೀನ್ ಫೈಲ್ ಎಂದು ಒಂದು ಬಂದಿದೆ. ಹ್ಮ್. ದಟ್ಸ್ ಅ ಫೈಲ್. ಹ್ಮ್. ಪ್ರಭಾವಿಗಳೆಲ್ಲ ಇದ್ದಾರೆ. ಹ್ಮ್. ದಿಸ್ ಇಸ್ ಆಲ್ಸೋ ಎ ಫೈಲ್. ಹ್ಮ್. So we have filed 74 unnatural death. It's a file. Hmm. This is Okay. called as Epstein file. ಹಾ. ಸಾಕಷ್ಟು ಸಾಕಷ್ಟು This ವಿಚಾರದಲ್ಲಿ is Dharmasthala file. ಹ್ಮ್. ಸಾಕಷ್ಟು ವಿಚಾರ ಈ ಬಗ್ಗೆ ಸಾಕಷ್ಟು ವಿಚಾರವನ್ನ ತಾವು ತಿಳಿಸ್ತಾ ಹೋದ್ರಿ. ಮುಂದೇನ್ ಆಗ್ತದೆ ಅಂತ ಕಾದ್ ನೋಡ್ಬೇಕು. ಕುಸುಮಾವತಿ ಅವರು ನಿಮ್ಮ ಮೂಲಕ ಒಂದು ಸಲ್ಲಿಸಿದ ಸಾಮಾನ್ಯ ಜನರು ಹೋರಾಟ ಮಾಡ್ಬೇಕಾಗತ್ತೆ. ಹ್ಮ್. ಸಾಮಾನ್ಯ ಜನರು ಹೋರಾಟ ಮಾಡ್ಬೇಕಾಗತ್ತೆ. ಸರ್ಕಾರ ಇದಕ್ಕೆ ಆನ್ಸರ್ ಕೊಡ್ಲೇಬೇಕಾಗತ್ತೆ. ಹ್ಮ್. ಈಗ ನಮ್ಮಲ್ಲಿರೋ CID, COD, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ, ಹ್ಮ್. ಇವರೆಲ್ಲ ಹೇಳ್ಬೇಕು. ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಹ್ಮ್. ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಹ್ಮ್. ಜವಾಬ್ದಾರಿ ತರ ಕೆಲಸ ಮಾಡ್ಬೇಕಂದ್ರೆ ಹ್ಮ್. ಜನ ಹೋರಾಟ ಮಾಡ್ಬೇಕು, ಜನಪರ ಹೋರಾಟಗಳು ಇರಬೇಕು, ನ್ಯಾಯ ಕೇಳಿ ಹೋರಾಟ ಮಾಡ್ಬೇಕು. ಹ್ಮ್. ಖಂಡಿತ. ಈಗ ಇದನ್ನ ನ್ಯಾಯ ಕೇಳಿ ಹೋರಾಟ ಮಾಡಬೇಕು ಅಂದ್ರೆ ನ್ಯಾಯಾಲಯದಲ್ಲಿ ಮೆಟ್ಟಲಿದ್ರು ಅಲ್ಲಿ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಲು ಸರ್ಕಾರಿ ವಕೀಲರು ವಿಫಲರಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಈಗಾಗಲೇ ಹಾಳಾಗಿದೆ ಅಥವಾ ಸಿಗ್ತಾ ಇಲ್ಲ ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅದು ಸಹ ಒಂದು ಆರೋಪ ಆಗ್ತದೆ, ಅಪರಾಧ ಆಗ್ತದೆ ಅನ್ನೋದು ಅವರ ಭಾವನೆ. ಏನಾಗ್ತದೆ ಮುಂದೆ ಈ ಪ್ರಕರಣದಲ್ಲಿ ಅಂತ ಕಾದು ನೋಡಬೇಕು. ಮುಂದಿನ ದಿನಾಂಕದಲ್ಲಿ ಏನಾಗ್ಬೋದು ಅಂತ ಕಾಯೋಣ. ಇಷ್ಟೊತ್ತು ನಮ್ಮೊಂದಿಗೆ ಈ ವಿಚಾರದ ಬಗ್ಗೆ ಮಾತನಾಡಿದ ಎಸ್ ಬಾಲನ್ ಅವರು, ಹಿರಿಯ ವಕೀಲರಿಗೆ ವಿಶೇಷವಾದ ಧನ್ಯವಾದಗಳು. ಮತ್ತು ನಮ್ಮ ನ್ಯಾಯವಾದಿಗಳು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇಷ್ಟೊತ್ತು ನಮ್ಮ ಮುಂದೆ ಮಾತಾಡಿದ ಬಾಲನ್ ಸರ್ ಅವರಿಗೆ ಧನ್ಯವಾದಗಳು. ನಮಸ್ತೆ.